Good morning, my dear students. In previous class, I will discuss about current electricity chapter. In this current electricity chapter, I will explain Ohm's law, limitation of Ohm's law, ohmic device, non-ohmic device, definition of resistivity and resistance, and color code method of various resistor. In this video class, I will explain some combination of resistance like combination of capacitor. E combination of resistance can be classified into two types. Similarly, previous video class combination of capacitor explain madidvo, derive madidvo. Similar way, in this video class I will derive effective resistance of series combination and parallel combination. First, combination of resistance. A combination of resistance can be classified into two types. Combination of resistance can be classified into two types. Number one, series combination. Number two, parallel combination. Series combination and parallel combination. ನೋಡಿ ಇಲ್ಲಿ ರೆಜಿಸ್ಟರ್ ಅಂದ್ರೆ ಈ ರೀತಿ ಇರತಕ್ಕಂಥ ಒಂದು ಸಿಂಬಾಲಿಕ್ ರೆಪ್ರೆಸೆಂಟೇಷನ್, ಇದು ರೆಜಿಸ್ಟರ್. ಸೀರೀಸ್ ಕಾಂಬಿನೇಷನ್ ಅಂದರೆ ಎಂಡ್ ಟು ಎಂಡ್ ಕನೆಕ್ಷನ್ ಅಂತ ನಾನು ಪ್ರೀವಿಯಸ್ ವಿಡಿಯೋ ಕ್ಲಾಸ್ಗಳಲ್ಲಿ ಹೇಳಿದ್ದೀನಿ ನಿಮಗೆ. ಎಂಡ್ ಟು ಎಂಡ್ ಕನೆಕ್ಷನ್, resistance R1, resistance R2. This manner is called series combination circuit. In this series combination, current remains constant. ನೋಡಿ ಕೆಪಾಸಿಟರ್ ಬಂದಿತ್ತು ಚಾರ್ಜ್ ಕಾನ್ಸ್ಟೆಂಟ್ ಅಂತ ಹೇಳ್ತಿದ್ವು. ಈ ಸೀರೀಸ್ ಕಾಂಬಿನೇಷನ್ ಅಲ್ಲಿ ಕರೆಂಟ್ ಕಾನ್ಸ್ಟೆಂಟ್, ಕರೆಂಟ್ remains ಕಾನ್ಸ್ಟೆಂಟ್. ನೋಡಿ ಇಲ್ಲಿ ಕರೆಂಟು ಫ್ಲೋ ಆಗುತ್ತೆ, 5 ಆಂಪಿಯರು, ಇದಕ್ಕೂ ಕರೆಂಟ್ ಕಾನ್ಸ್ಟೆಂಟ್ ಇರುತ್ತೆ. ಬಟ್ ಪೊಟೆನ್ಷಿಯಲ್ ಡಿಫರೆನ್ಸ್ ಈಸ್ ವೇರಿಡ್ ಫ್ರಮ್ ರೆಜಿಸ್ಟರ್ ಟು ರೆಜಿಸ್ಟರ್. ಪೊಟೆನ್ಷಿಯಲ್ ಡಿಫರೆನ್ಸ್ ವೇರಿಡ್ ಅಂದರೆ ಇಲ್ಲಿ V1 ಇರುತ್ತೆ, ಇಲ್ಲಿ V2 ಇರುತ್ತೆ. ಇದು ಸೀರೀಸ್ ಕಾಂಬಿನೇಷನ್ಗೆ ಇರತಕ್ಕಂಥ ಒಂದು ಸಮ್ಮರಿ. ಸಿಮಿಲರ್ ವೇ ಪ್ಯಾರಲಲ್ ಕಾಂಬಿನೇಷನ್ಗೆ ಸರ್ಕ್ಯೂಟ್ ಡಯಾಗ್ರಾಮ್ ಈ ರೀತಿ ಬರುತ್ತೆ. ಸರ್ಕ್ಯೂಟ್ ಡಯಾಗ್ರಾಮ್ ಫಾರ್ ಪ್ಯಾರಲಲ್ ಕಾಂಬಿನೇಷನ್ ಈ ರೀತಿ ಬರುತ್ತೆ. ಇಲ್ಲಿ R1 ಇರುತ್ತೆ, ದಟ್ ವಿಲ್ ಬಿ ಕಾಲ್ಡ್ R2. ಈ ಪ್ಯಾರಲಲ್ ಕಾಂಬಿನೇಷನಲ್ಲಿ ಕರೆಂಟು ವೇರಿ ಆಗುತ್ತೆ, ದಟ್ ವಿಲ್ ಬಿ ಕಾಲ್ಡ್ ಬ್ರಾಂಚ್ ಕರೆಂಟ್ಸ್ ಅಂತ ಕರಿತೀವಿ. ಬ್ರಾಂಚ್ ಆಗುತ್ತೆ I1, I2, I3 ಹಿಂಗೆ. ಬಟ್ ಇನ್ ಕೇಸ್ ಆಫ್ ಪ್ಯಾರಲಲ್ ಕಾಂಬಿನೇಷನ್ current is varied, but potential difference remains constant. ನೋಡಿ ಪೊಟೆನ್ಷಿಯಲ್ ಡಿಫರೆನ್ಸ್ ಏನಾಗಿರುತ್ತೆ, V throughout the circuit remains constant. ಇದು ಸೀರೀಸು, ಇದು ಪ್ಯಾರಲಲ್. ಈಗ ಇದ್ರ ಸಮ್ಮರಿ ಕಾನ್ಸೆಪ್ಟ್ ಮೇಲೆ ಎಫೆಕ್ಟಿವ್ ರೆಸಿಸ್ಟೆನ್ಸ್ನ ನೋಡಿ, ಎರಡು ರೆಜಿಸ್ಟರ್ನ ಸೀರೀಸ್ ಕನೆಕ್ಟ್ ಮಾಡಿದಾಗ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಏನಾಗುತ್ತೆ, ಪ್ಯಾರಲಲ್ ಕಾಂಬಿನೇಷನ್ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಏನಾಗುತ್ತೆ ಅನ್ನೋ ಒಂದು ಡರೈವೇಷನ್ಸ್ಗಳು ಎಕ್ಸಾಮ್ಗೆ ಇಂಪಾರ್ಟೆಂಟು. ಅದನ್ನು ಡರೈವ್ ಮಾಡೋಣ. ನೋಡಿ ಈ ಡರೈವೇಷನ್ಸು ಎಕ್ಸಾಮಿನೇಷನ್ಗೆ ಮತ್ತು ಪ್ರಾಬ್ಲಮ್ಸ್ಗೆ ತುಂಬ ಇಂಪಾರ್ಟೆಂಟು. ಈ 3 ಮಾರ್ಕ್ಸಿಗೆ ಕೇಳ್ಬಿಡ್ತಾರೆ. ವಾಟ್ ಈಸ್ ಈಕ್ವಿವೆಲೆಂಟ್ ರೆಸಿಸ್ಟೆನ್ಸ್, ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಇನ್ ಕೇಸ್ ಆಫ್ ಸೀರೀಸ್ ಕಾಂಬಿನೇಷನ್ ಅಂತ. ನೋಡಿ ಕ್ವಶನ್ ಬರೀತೀನಿ. obtain the expression for effective resistance of 3 resistors are connected in series combination
ನೋಡಿ ಸೀರೀಸ್ ಕ್ವಶನ್ ಈ ಥರ ಕೇಳ್ತಾರೆ ಎಕ್ಸಾಮಿನೇಷನ್. ಇಲ್ಲಿ ಫಸ್ಟ್ ಹ್ಯಾವ್ ಟು ರೈಟ್ ನೀಟ್ ಸರ್ಕ್ಯೂಟ್ ಡಯಾಗ್ರಾಮ್ ವಿತ್ ಲೇಬಲ್. ಸೀರೀಸ್ ಕಾಂಬಿನೇಷನ್ ನಥಿಂಗ್ ಬಟ್ ಎಂಡ್ ಟು ಎಂಡ್ ಕನೆಕ್ಷನ್. ಎಂಡ್ ಟು ಎಂಡ್ ಕನೆಕ್ಷನ್ series combination. Resistance R1, resistance R2, resistance R3. ಇಲ್ಲಿ current remains constant I ampere. Potential varied from resistor to resistor V1, V2, V3. V1, V2, V3. ಇಲ್ಲಿ ನೆಕ್ಸ್ಟ್ ನಿಮಗೆ ಗೊತ್ತು ಈಕ್ವಿವೆಲೆಂಟ್ ಸರ್ಕ್ಯೂಟ್ ಅಂತ ಬರೀತಿದ್ವು. ವಾಟ್ ಇಸ್ ದ ಮೀನಿಂಗ್ ಆಫ್ ಈಕ್ವಿವೆಲೆಂಟ್ ಸರ್ಕ್ಯೂಟ್? It is a single resistor which produces same effect of sum of individual 3 resistors, sum of resistance of individual 3 resistor ಅಂತ ಹೇಳ್ಬಿಟ್ಟು. Equivalent resistance RS, current I ಇರುತ್ತೆ, potential difference V ಇರುತ್ತೆ. That will be called equivalent resistance of 3 resistor R1, R2, R3 respectively. ಈಗ ಡಿಸ್ಕ್ರಿಪ್ಷನ್ ಅಲ್ಲಿ ಏನು? R1, R2 and R3 ಇವನ್ನ ನಾವು 3 resistors 3 resistors of resistance R1, R2 and R3 respectively are connected in series combination. ಡಿಸ್ಕ್ರಿಪ್ಷನ್ ಲೇಬಲ್ ಮಾಡಬೇಕು, ಲೇಬಲ್ನ ಎಕ್ಸ್ಪ್ಲೈನ್ ಮಾಡಬೇಕು, ಟರ್ಮ್ ಎಕ್ಸ್ಪ್ಲೈನ್ ಮಾಡಬೇಕು. ಲೆಟ್ ಇಲ್ಲಿ V1, V2 and V3 ಇವನ್ನ ನಾವು ಪೊಟೆನ್ಷಿಯಲ್ ಡಿಫರೆನ್ಸ್ across R1, R2 and R3 respectively. ನೋಡಿ ಪೊಟೆನ್ಷಿಯಲ್ ಡಿಫರೆನ್ಸ್ V1, V2, V3 ಇರುತ್ತೆ. ನೆಕ್ಸ್ಟ್ I be the current flowing on each resistor. Current flowing on each resistor. ಇದು ಡಿಸ್ಕ್ರಿಪ್ಷನ್. ಈಗ ಡೆರಿವೇಶನ್ ಪಾರ್ಟಿಗೆ ಹೋಗ್ತೀನಿ. ಇಲ್ಲಿ ಕಾನ್ಸ್ಟೆಂಟ್ ಯಾವುದು? ಕರೆಂಟ್. ವೇರಿಯಬಲ್ ಯಾವುದು? ಪೊಟೆನ್ಷಿಯಲ್. ಹಾಗಿದ್ಮೇಲೆ ಟೋಟಲ್ ಪೊಟೆನ್ಷಿಯಲ್ ಡಿಫರೆನ್ಸ್ನ ತಗೊಂತೀವಿ. ಟೋಟಲ್ ವಿ ನೋ ದ್ಯಾಟ್ total potential difference equal to V1 plus V2 plus V3 and so on. Sum n ಇದ್ರೆ n. ಇಲ್ಲಿ substitute the value of V1, V2 and V3 using the expression for Ohm's law. We get ಏನಾಗುತ್ತೆ? What is the value of V1, V2, V3? We know that using Ohm's law expression, mathematical expression ಏನಿರುತ್ತೆ? V is equal to IR. ಇದನ್ನೇ ತಗೊಬೇಕು ನೀವು. ಈಗ V is directly proportional to I ಅಂತ ತಗೊಂಡಿದ್ವಿ, I is directly proportional to V ಅಂತ ತಗೊಂಡಿದ್ವಿ. ಯೂಶುವಲ್ ಆಗಿ V is equal to IR ಕಾನ್ಸೆಪ್ಟ್ ನ ತಗೊಂಡು ಇಲ್ಲಿ ಡಿರೈವ್ ಮಾಡ್ತೀವಿ. ಇಲ್ಲಿ V1 ಅಂತ ಬರೀತೀನಿ, R1 ಅಂತ. I1 ಅಂತ ಏನಕ್ಕೆ ಬರ್ದಿಲ್ಲ ಅಂದ್ರೆ I remains constant. I1 ಅಂತ ಬರಿಬಾರ್ದು ಸಫಿಕ್ಸು. I remains constant. ವೇರಿಯಬಲ್ ಮಾತ್ರ ವೇರಿ ಮಾಡಿ, ಸಬ್ಸ್ಟಿಟ್ಯೂಟ್ ಮಾಡಿ. V1 ಆಯಿತು, V2 is equal to IR2, V3 is equal to IR3. Substitute the value of V1, V2 and V3 in above equation. We get V is equal to, what is the value of V1? IR1 plus IR2 plus IR3. V is equal to common factor. Current is common factor. I into R1 plus R2 plus R3. It is called equation number 1. ನೋಡಿ ಒಂದ್ಸತಿ ಡೆರಿವೇಶನ್ ತುಂಬ ಈಸಿ ಇರ್ತವೆ. ನೆಕ್ಸ್ಟ್ I will go to equivalent circuit diagram. Apply the concept of Ohm's law in equivalent circuit. ಈಕ್ವಿವೆಲೆಂಟ್ ಸರ್ಕ್ಯೂಟ್ಗೆ ಓಮ್ಸ್ ಲಾ ಅಪ್ಲೈ ಮಾಡಬೇಕಾದ್ರೆ
ಈ 3 ಸಿಂಗಲ್ ರೆಜಿಸ್ಟರ್ಸ್ಗಳನ್ನ ಎಲಿಮಿನೇಟ್ ಮಾಡಿ ಒಂದೇ ಒಂದು ಸಿಂಗಲ್ ರೆಜಿಸ್ಟರ್ಸ್ನ ನಾವು ಕನೆಕ್ಟ್ ಮಾಡ್ತೀವಿ ಅಂತ ಬರಿಬೇಕಿಲ್ಲಿ. ಏನು, if 3 registers can be replaced by, if 3 registers can be replaced by single register of resistance RS ಯಾವುದರಲ್ಲಿ, ಸೀರೀಸ್ ಅಲ್ಲಿ. ಇನ್ ಕೇಸ್ ಆಫ್ ಸೀರೀಸ್ ಕಾಂಬಿನೇಷನ್, in case of series combination, ನೋಡಿ, if 3 register can be replaced by single register of resistance RS in case of series combination. Similarly parallel ಆದ್ರೆ parallel combination. ಈಗ series combination ಅಪ್ಲೈ ಮಾಡಿದ್ರೆ V is equal to IRS. V is equal to IRS. It is called equation number 2. Comparing equation 1 and 2 we get, ನೋಡಿ, LHS ಸೇಮು, RHS ಆಟೋಮೆಟಿಕಲಿ ಈಕ್ವಲ್ ಆಗುತ್ತೆ. ಏನಾಗುತ್ತೆ, IRS is equal to I into R1 plus R2 plus R3. I get cancel, ರಿಮೈನಿಂಗ್ ಏನು ಉಳ್ಕೊಳ್ಳುತ್ತೆ, RS is equal to R1 plus R2 plus R3. It is the required expression for effective resistance in case of series combination when 3 resistors are connected in end-to-end connection. ನೋಡಿ, ಇಲ್ಲಿ ಸಪೋಸ್ n ರೆಜಿಸ್ಟರ್ ಆದ್ರು, n ರೆಜಿಸ್ಟರ್ ಕನೆಕ್ಟ್ ಮಾಡಿವೋ, RS is equal to ಏನಾಗುತ್ತೆ, R1 R2 R3 and R4 up to n times Rn ಆಗುತ್ತೆ. ಸಪೋಸ್ n ರೆಜಿಸ್ಟರ್ ಆಫ್ ಈಕ್ವಲ್ ರೆಸಿಸ್ಟೆನ್ಸ್ ಕನೆಕ್ಟ್ ಮಾಡಿವೋ, ನೋಡಿ, RS is equal to R plus R plus R plus R plus R plus Rn. ಅವಾಗ ಇಲ್ಲಿ RS is equal to n or n ಆಯ್ತು. n ಅಂದರೆ ನಂಬರ್ ಆಫ್ ರೆಜಿಸ್ಟರ್, Rn ಅಂತ ಹೇಳ್ಬಿಟ್ಟು, n ಅಂದರೆ ಎಷ್ಟಿರುತ್ತೆ ಮಲ್ಟಿಪ್ಲೈ ಆ್ಯಡ್ ಮಾಡಿದ್ರೆ ಬಂದರೆ n ರೆಜಿಸ್ಟರ್ಸ್. ಇಲ್ಲಿ ಸೀರೀಸ್ ಕಾಂಬಿನೇಷನ್ ಅಲ್ಲಿ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಏನಾಗುತ್ತೆ, ವಾಟ್ ಹ್ಯಾಪನ್ಸ್ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಇನ್ ಕೇಸ್ ಆಫ್ ಸೀರೀಸ್ ಕಾಂಬಿನೇಷನ್. ನೋಡಿ, ನ್ಯೂಮರೇಟರ್ ಟರ್ಮು ರೈಸ್ ಆಗ್ತಾ ಇದೆ, ರೈಸ್ ಆಗ್ತಾ ಇದ್ರೆ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ ಅಷ್ಟೇ. ಡಿನಾಮಿನೇಟರ್ ಟರ್ಮು ರೈಸ್ ಆಗ್ತಾ ಇದ್ರೆ ವ್ಯಾಲ್ಯೂ ಡಿಕ್ರೀಸ್ ಆಗುತ್ತೆ. ನ್ಯೂಮರೇಟರ್ ವ್ಯಾಲ್ಯೂ ರೈಸ್ ಆಗ್ತಾ ಇದೆ, ಎಫೆಕ್ಟಿವ್ ರೆಸಿಸ್ಟೆನ್ಸ್ ಈಸ್ ಇನ್ಕ್ರೀಸಸ್. ನೋಡಿ, ವಾಟ್ ಹ್ಯಾಪನ್ಸ್ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಇನ್ ಕೇಸ್ ಆಫ್ 3 ರೆಜಿಸ್ಟರ್ಸ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್ ಕಾಂಬಿನೇಷನ್. ನಿಮ್ಮ ಆನ್ಸರು ಸೀರೀಸ್, ಇನ್ ಕೇಸ್ ಆಫ್ ಸೀರೀಸ್ ಕಾಂಬಿನೇಷನ್ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಈಸ್ ಇನ್ಕ್ರೀಸಸ್. ನೆಕ್ಸ್ಟ್, similar way I will derive the expression for effective resistance of 3 resistors connected in parallel combination. ಕ್ವಶನ್ ನೋಡಿ, ಇಲ್ಲಿ ಆಲ್ಟ್ರೇಷನ್ ಮಾಡ್ತೀನಿ. ಕ್ವಶನ್ ಇಲ್ಲಿ ಸೀರೀಸ್ನ ಎಲಿಮಿನೇಟ್ ಮಾಡಿ ಪ್ಯಾರಲಲ್ ಕಾಂಬಿನೇಷನಿಗೆ ಬರ್ತೀವಿ. ಈಗ ಪ್ಯಾರಲಲ್ ಕಾಂಬಿನೇಷನ್ ಅಂದರೆ ಫಸ್ಟ್ ಹ್ಯಾವ್ ಟು ರೈಟ್ ಡಯಾಗ್ರಾಮ್, ನೀಟ್ ಡಯಾಗ್ರಾಮ್, ಸರ್ಕ್ಯೂಟ್ ಡಯಾಗ್ರಾಮ್ ಇರಬೇಕು. ನೀಟ್ ಸರ್ಕ್ಯೂಟ್ ಡಯಾಗ್ರಾಮ್, ಈ ರೀತಿ ಸರ್ಕ್ಯೂಟ್ ಡಯಾಗ್ರಾಮು. ರೆಸಿಸ್ಟೆನ್ಸ್ R1, ರೆಸಿಸ್ಟೆನ್ಸ್ R2, ರೆಸಿಸ್ಟೆನ್ಸ್ R3. ಇಲ್ಲಿ ಮೈನ್ ಕರೆಂಟ್ ಇದು ಬ್ರಾಂಚ್ ಕರೆಂಟ್ ಆಗುತ್ತೆ, I1 I2, ವೆರಿ ಇಂಪಾರ್ಟೆಂಟ್ ಇದು. ನೆಕ್ಸ್ಟ್ ಡೆರಿವೇಷನ್ಗಳಿಗೆ ಐ ನಾನು ಬೇಕಾದರೆ I1 ಈಕ್ವಲ್ ಟು I1 ಪ್ಲಸ್ I2 ಪ್ಲಸ್ I3 ಅಂತ ಬರಿಬೋದು. ಇಲ್ಲಿ ಪೊಟೆನ್ಷಿಯಲ್ ರಿಮೈನ್ಸ್ ಕಾನ್ಸ್ಟೆಂಟ್. ನೋಡಿ, ಸೀರೀಸ್ ಕಾಂಬಿನೇಷನಲ್ಲಿ ಪೊಟೆನ್ಷಿಯಲ್ ರಿಮೈನ್ಸ್ ಕಾನ್ಸ್ಟೆಂಟ್. ಇಲ್ಲಿ ನೆಕ್ಸ್ಟ್ ಈಕ್ವಿವೆಲೆಂಟ್ ಸರ್ಕ್ಯೂಟ್ ಡಯಾಗ್ರಾಮ್ ಬೇಕು. ನೋಡಿ, ಈ 3 ಲೈನ್ಸ್ ಬರೆದ ಇವನ್ನ ಈಕ್ವಿವೆಲೆಂಟ್ ಸಿಂಬಲ್ಸ್ ಅಂತ ಕರಿತೀವಿ. ಇಲ್ಲಿ ಎಫೆಕ್ಟಿವ್ ರೆಸಿಸ್ಟೆನ್ಸು ಇನ್ ಕೇಸ್ ಆಫ್ ಪ್ಯಾರಲಲ್ ಕಾಂಬಿನೇಷನ್ಗೆ RP ಅಂತ ಕರ್ಕೊಂತೀವಿ. ಇದು ಮೈನ್ ಕರೆಂಟು, ಇಲ್ಲಿಂದ ಇಲ್ಲಿಗಿರ್ತಕ್ಕಂಥದ್ದು ಇಲ್ಲಿ ಪೊಟೆನ್ಷಿಯಲ್ ಡಿಫ್ರೆನ್ಸ್.
ಇದು ಸರ್ಕ್ಯೂಟ್ ಡಯಾಗ್ರಾಮ್. ಇಲ್ಲಿ ಬರೀಬೇಕು ಮತ್ತೆ ಹೇಗೇನು ವರ್ಕಿಂಗ್ ಪಾರ್ಟ್ ವೆರಿ ಇಂಪಾರ್ಟೆಂಟು. R2 ಆ್ಯಂಡ್ R3 ಇವನ್ನ ನಾವು 3 ರೆಸಿಸ್ಟರ್ಸ್ ಆಫ್ ರೆಸಿಸ್ಟೆನ್ಸಸ್ ಅಂತ ಕರಿತೀವಿ. ರೆಸಿಸ್ಟೆನ್ಸ್ ಆರ್ ಕನೆಕ್ಟೆಡ್ in parallel combination I1, I2 and I3 ಇವನ್ನ ನಾವು currents flowing through the resistors R1, R2, R3 respectively. Next last V nothing but potential remains constant. V be the potential difference between each resistor ಇದು ಡಿಸ್ಕ್ರಿಪ್ಷನ್ ಯಾವುದಕ್ಕೆ ಪ್ಯಾರಲಲ್ ಕಾಂಬಿನೇಷನ್. ನೆಕ್ಸ್ಟ್ ಬರ್ತೀನಿ ಇಲ್ಲಿ ನೋಡಿ. ಇಲ್ಲಿ ಕಾಮನ್ ಫ್ಯಾಕ್ಟರ್ ಯಾವುದು ಇಲ್ಲಿ ಅಂದರೆ ಕಾನ್ಸ್ಟೆಂಟ್ ಯಾವುದು ಪೊಟೆನ್ಷಿಯಲ್. ವೇರಿಯಬಲ್ ಯಾವುದು I1, I2, I3. ಸಮ್ ಆಫ್ ವೇರಿಯಬಲ್ ತಗೊಳ್ಳಿ ಅಷ್ಟೇ. ಸಮ್ ಆಫ್ ವೇರಿಯಬಲ್ ಅಂದರೆ ವಿ ನೋ ದ್ಯಾಟ್ I is equal to I1 plus I2 plus I3. ಇಲ್ಲಿ substitute the value of I1, I2, I3 using the expression for Ohm's law we get. Same ಅದೇ ಥರ according to Ohm's law, using Ohm's law, using expression for Ohm's law. Ohm's law ಏನು ಹೇಳುತ್ತೆ? V is equal to IR ಆದರೆ I is equal to V by R. ಇಲ್ಲಿ ಕರೆಂಟ್ ವೇರಿಯಬಲ್, ರೆಸಿಸ್ಟರ್ ವೇರಿಯಬಲ್, ಪೊಟೆನ್ಷಿಯಲ್ ಕಾನ್ಸ್ಟೆಂಟ್ ಅಂದರೆ I1 is equal to V by R1, I2 is equal to V by R2, I3 is equal to V by R3. ಸಬ್ಸ್ಟಿಟ್ಯೂಟ್ ಮಾಡಿ ಏನಾಗುತ್ತೆ? I is equal to V by R1 plus V by R2 plus V by R3. ಕಾಮನ್ ಫ್ಯಾಕ್ಟರ್ ಯಾವುದು? ಪೊಟೆನ್ಷಿಯಲ್ ಕಾಮನ್ V ಇಂಟು ಕಾಮನ್ ಫ್ಯಾಕ್ಟರು 1/R1 ಪ್ಲಸ್ 1/R2 ಪ್ಲಸ್ 1/R3. ಇಟ್ ಈಸ್ ಕಾಲ್ಡ್ ಈಕ್ವೇಷನ್ ನಂಬರ್ 2. ನೋಡಿ ಈಕ್ವೇಷನ್ 1 ಅಂದ್ಕೊಳ್ಳಿ. ಈಕ್ವೇಷನ್ ನಂಬರ್ 1 ಅಂದ್ಕೊಳ್ಳಿ. ನೆಕ್ಸ್ಟ್ ಸೇಮ್ ಪ್ರಿನ್ಸಿಪಲ್, ಸೇಮ್ ಕಾನ್ಸೆಪ್ಟ್ ಅಪ್ಲೈ ದ ಈಕ್ವಿವೆಲೆಂಟ್ ಸರ್ಕ್ಯೂಟ್ ಬರ್ತೇನೆ. ಏನಂತ ಹೇಳ್ಬೇಕೀಗ? ಇಫ್ ಇಲ್ಲಿ ಇಫ್ 3 resistors can be replaced by single resistors of resistance Rp in case of parallel combination. ನೋಡಿ ಪ್ಯಾರಲಲ್ ಕಾಂಬಿನೇಷನ್ನು, ಸೀರೀಸ್ ಕಾಂಬಿನೇಷನ್ಗೆ V is equal to IRS ಅಂತ ಬರ್ದು, ಇಲ್ಲಿ V is equal to IRP ಅಂತ ತಗೊಳ್ಳಿ. ನಮಗೆ ಬೇಕಾಗಿರೋದು I ವ್ಯಾಲ್ಯೂ I is equal to V by RP. ಇಟ್ ಈಸ್ ಕಾಲ್ಡ್ ಈಕ್ವೇಷನ್ ನಂಬರ್ 2. ನೋಡಿ ಈಕ್ವೇಷನ್ 1 ಗೊತ್ತು, ಈಕ್ವೇಷನ್ 2 ಗೊತ್ತು. ಕಂಪೇರಿಂಗ್ ಈಕ್ವೇಷನ್ 1 and 2, LHS remains same.
ಆಟೋಮೆಟಿಕಲಿ ಆರ್ ಎಚ್ ಎಸ್ ರಿಮೈನ್ ಸೇಮ್ ಆಗುತ್ತೆ. ಏನಾಗುತ್ತೆ? ವಿ ಬೈ ಆರ್ ಪಿ ಈಕ್ವಲ್ ಟು ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಆರ್ ಎಚ್ ಎಸ್ ವ್ಯಾಲ್ಯೂ? ವಿ ಇಂಟು 1 ಓವರ್ ಆರ್ ಒನ್ ಪ್ಲಸ್ 1 ಓವರ್ ಆರ್ ಟು ಪ್ಲಸ್ 1 ಓವರ್ ಆರ್ ತ್ರೀ. ಏನಾಗುತ್ತೆ? ವಿ ಗೆಟ್ ಕ್ಯಾನ್ಸಲ್, ಉಳ್ಕೊಳ್ಳೋದೇನು? 1 ಓವರ್ ಆರ್ ಪಿ ಇಸ್ ಈಕ್ವಲ್ ಟು 1 ಓವರ್ ಆರ್ ಒನ್ ಪ್ಲಸ್ 1 ಓವರ್ ಆರ್ ಟು ಪ್ಲಸ್ 1 ಓವರ್ ಆರ್ ತ್ರೀ. That will be the required expression for effective resistance in case of 3 resistors connected in parallel combination. In this parallel combination, effective resistance remains decreases because denominator goes on increases. Denominator term increase ಆಗ್ತಾ ಹೋದಂಗೆ ನೀವು ಓವರಾಲ್ ವ್ಯಾಲ್ಯೂ ಡಿಕ್ರೀಸ್ ಆಗುತ್ತೆ. ಕೇಳ್ತಾರೆ ವಾಟ್ ಹ್ಯಾಪನ್ಸ್ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಇನ್ ಕೇಸ್ ಆಫ್ ಪ್ಯಾರಲಲ್ ಕಾಂಬಿನೇಷನ್ ಅಂದರೆ ಡಿಕ್ರೀಸಸ್ ಅಂತ ಬರೀಬೇಕು. ಸಪೋಸ್ nth ರೆಜಿಸ್ಟರ್ ಇದ್ರೆ, ಇನ್ ಕೇಸ್ ಆಫ್ nth ರೆಜಿಸ್ಟರ್ ಇದ್ರೆ ಆರ್ ಪಿ ಇಸ್ ಈಕ್ವಲ್ ಟು ಸೇಮ್ ಆರ್ ಒನ್ ಪ್ಲಸ್ 1 ಓವರ್ ಆರ್ ಟು ಪ್ಲಸ್ 1 ಓವರ್ ಆರ್ ತ್ರೀ ಪ್ಲಸ್ 1 ಓವರ್ ಆರ್ ಫೋರ್ ಪ್ಲಸ್ ಅಂಡ್ ಸೊ ಆನ್ nth ರೆಜಿಸ್ಟರ್ ಆರ್ ಎನ್. ಇದು ಎಫೆಕ್ಟಿವ್ ರೆಸಿಸ್ಟೆನ್ಸ್ ಆಫ್ nth ರೆಜಿಸ್ಟರ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಕಾಂಬಿನೇಷನ್. ಅಥವಾ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಆಫ್ nth ಈಕ್ವಲ್ ರೆಜಿಸ್ಟರ್ ಇದ್ರೆ ಸೇಮ್ ಅದೇ ಥರ ಆರ್ ಪಿ ಇಸ್ ಈಕ್ವಲ್ ಟು 1 ಓವರ್ ಆರ್ ಪ್ಲಸ್ 1 ಓವರ್ ಆರ್ ಪ್ಲಸ್ ಸೊ ಆನ್ 1 ಓವರ್ ಆರ್ ಎನ್. ಅವಾಗ 1 ಓವರ್ ಆರ್ ಪಿ ದಟ್ ವಿಲ್ ಬಿ ಇಸ್ ಈಕ್ವಲ್ ಟು ಎನ್ ಬೈ ಆರ್ ಎನ್ ಆಗುತ್ತೆ nth ರೆಜಿಸ್ಟರ್ ಇದ್ರೆ. ಸಪೋಸ್ 2 ರೆಜಿಸ್ಟರ್ ಇದ್ದಾಗ ಒಂದು ಸ್ವಲ್ಪ ಜನರಲ್ ಫಾರ್ಮುಲಾ ಆಲ್ಟ್ರೇಷನ್ ಮಾಡೋದು ಅಂತ ಹೇಳಿದ್ದೆ ನಾನು ಪ್ರೀವಿಯಸ್ ವಿಡಿಯೋ ಕ್ಲಾಸಲ್ಲಿ. ಕೆಪಾಸಿಟರಲ್ಲಿ ಹಿಂಗಿದ್ದಾಗ ಒಂದು ಜನರಲ್ ಫಾರ್ಮುಲಾ ಎಲ್ ಸಿ ಅಂತ ಸಿಂಪ್ಲಿಫೈ ಮಾಡೋದು. ಎಲ್ ಸಿ ಎಮ್ ಇಲ್ಲಿ ನೋಡಿ 1 ಓವರ್ ಆರ್ ಪಿ ಇಸ್ ಈಕ್ವಲ್ ಟು ಎಲ್ ಸಿ ಎಮ್ಮು ಇಲ್ಲಿರ್ತಕ್ಕಂಥದ್ರಲ್ಲಿ ಆರ್ ಒನ್ ಆರ್ ಟು, ಇಲ್ಲಿ ಆರ್ ಒನ್ ಪ್ಲಸ್ ಆರ್ ಟು ಬರುತ್ತೆ. ರೆಸಿಪ್ರೋಕಲ್ ತಗೊಂಡ್ರೆ ಆರ್ ಪಿ ಇಸ್ ಈಕ್ವಲ್ ಟು ನೋಡಿ ರೆಸಿಪ್ರೋಕಲ್ ತಗೊಂಡ್ರೆ ಇದೊಂದು ಫಾರ್ಮುಲಾ ಬೈ ಆ್ಯಡ್ ಮಾಡ್ಕೊಬೇಕು. ಆರ್ ಪಿ ಇಸ್ ಈಕ್ವಲ್ ಟು ಆರ್ ಒನ್ ಆರ್ ಟು ಬೈ ಆರ್ ಒನ್ ಪ್ಲಸ್ ಆರ್ ಟು. ಇದು 2 ರೆಜಿಸ್ಟರ್ ಇದ್ದಾಗ ಡೈರೆಕ್ಟಾಗಿ ಫಾರ್ಮುಲಾ ಕ್ಯಾಲ್ಕುಲೇಷನ್ ಈಸಿ ಆಗೋಕ್ಕೆ ಆರ್ ಪಿ ಇಸ್ ಈಕ್ವಲ್ ಟು ಆರ್ ಒನ್ ಆರ್ ಟು ಓವರ್ ಆರ್ ಒನ್ ಪ್ಲಸ್ ಆರ್ ಟು ಆಯಿತು. ಇದು ಈ 3 ರೆಜಿಸ್ಟರ್ಸ್ನ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿದಾಗ ಬರ್ತಕ್ಕಂಥ ಒಂದು ಎಫೆಕ್ಟಿವ್ ರೆಸಿಸ್ಟೆನ್ಸು. ಈಗ ಈ ಎಕ್ಸಾಮ್ನಲ್ಲಿ ಡಿಸ್ಟಿಂಗ್ವಿಶ್ ಬಿಟ್ವೀನ್ ಅಂತ ಕೇಳ್ಬಿಡ್ತಾರೆ. ಡಿಸ್ಟಿಂಗ್ವಿಶ್ ಬಿಟ್ವೀನ್ ಸೀರೀಸ್ ಆ್ಯಂಡ್ ಪ್ಯಾರಲಲ್ ಕಾಂಬಿನೇಷನ್ ಎಕ್ಸಾಮಿನೇಷನ್ 2 ಮಾರ್ಕ್ಸಿಗೆ ಕೇಳಿದ್ದಾರೆ. ಅದನ್ನು ಬರೀಬೇಕಾದ್ರೆ ಒಂದು ಸಿಂಪಲ್ ಆಗಿ ಒಂದು ಟ್ಯಾಬ್ಲರ್ ಕಾಲಮ್ ಟೈಪ್ ಹಾಕಬೇಕು. ನೋಡಿ ಟ್ಯಾಬ್ಲರ್ ಕಾಲಮ್ ಟೈಪು ಡಿಸ್ಟಿಂಗ್ವಿಶು ಸೀರೀಸು ಪ್ಯಾರಲ್ ಕೆಪಾಸಿಟರ್ಲ್ಲೂ ಹೇಳಿದ್ದೀನಿ, ಇಲ್ಲೂ ಹೇಳ್ತಾ ಇದ್ದೀನಿ. ಅಬ್ಸರ್ವ್ ಮಾಡಿ, ಡಿಸ್ಟಿಂಗ್ವಿಶ್ ಬರೀಬೇಕಾದ್ರೆ ಇದೇ ಥರ ಮೇಂಟೈನ್ ಮಾಡಿ, ವ್ಯಾಲ್ಯುವೇಷನ್ಗೆ ಈಸಿ ಆಗುತ್ತೆ. ಈ ಥರ ಡಿಸ್ಟಿಂಗ್ವಿಶ್ ಬಿಟ್ವೀನ್ ಸೀರೀಸ್ ಕಾಂಬಿನೇಷನ್, ಇಲ್ಲಿ ಪ್ಯಾರಲಲ್ ಕಾಂಬಿನೇಷನ್, ಸೀರೀಸ್ ಕಾಂಬಿನೇಷನ್ನು ಪ್ಯಾರಲಲ್ ಕಾಂಬಿನೇಷನ್ನು. ಫಸ್ಟ್ ಒನ್ ಸೀರೀಸ್ ಕಾಂಬಿನೇಷನಲ್ಲಿ ಏನು ಕಾನ್ಸ್ಟೆಂಟು ಅದು ಬರೀಬೇಕು. ಕರೆಂಟ್ ರಿಮೈನ್ಸ್ ಕಾನ್ಸ್ಟೆಂಟ್, ಕರೆಂಟ್ ಈಸ್ ಕಾನ್ಸ್ಟೆಂಟ್. ಇಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ರಿಮೈನ್ಸ್ ಕಾನ್ಸ್ಟೆಂಟ್. ಫಸ್ಟ್ ಡಿಫರೆನ್ಸ್ ಇದು, ಪೊಟೆನ್ಷಿಯಲ್ ಡಿಫರೆನ್ಸ್ ರಿಮೈನ್ಸ್ ಕಾನ್ಸ್ಟೆಂಟ್. ನೋಡಿ ಸೆಕೆಂಡ್ ಆಸ್ಪೆಕ್ಟ್, ಇಲ್ಲಿ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಏನಿರುತ್ತೆ ಅದು ಬರೀರಿ. ಎಫೆಕ್ಟಿವ್ ರೆಸಿಸ್ಟೆನ್ಸ್ ಸಿ ಎಸ್ ಇಸ್ ಈಕ್ವಲ್ ಟು C1 ಪ್ಲಸ್ C2 ಪ್ಲಸ್ ಅಪ್ ಟು ಆರ್ ಎಸ್ R1 R2 ಅಂಡ್ ಸೊ ಆನ್ Rn. ಇಲ್ಲಿ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಬಂದು 1 ಓವರ್ ಆರ್ ಪಿ ಇಸ್ ಈಕ್ವಲ್ ಟು 1 ಓವರ್ R1 ಪ್ಲಸ್ 1 ಓವರ್ R2 ಪ್ಲಸ್ ಅಂಡ್ ಸೊ ಆನ್ 1 ಓವರ್ Rn. ಎಫೆಕ್ಟಿವ್ ರೆಸಿಸ್ಟೆನ್ಸ್ ಇದು. ನೆಕ್ಸ್ಟ್ ಸರ್ಕ್ಯೂಟ್ ಡಯಾಗ್ರಾಮ್ ಬರ್ತೀನಿ. ಸರ್ಕ್ಯೂಟ್ ಡಯಾಗ್ರಾಮ್ಕಿಂತ ಇಲ್ಲಿ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಏನಾಗುತ್ತೆ, ಇನ್ಕ್ರೀಸಸ್ ಆಗುತ್ತೆ. ಎಫೆಕ್ಟಿವ್ ರೆಸಿಸ್ಟೆನ್ಸ್ ಈಸ್ ಇನ್ಕ್ರೀಸಸ್. ಸಿಂಪಲ್ ಆಗಿ ಹೇಳ್ತೀನಿ, ಇನ್ಕ್ರೀಸಸ್. ಎಫೆಕ್ಟಿವ್ ರೆಸಿಸ್ಟೆನ್ಸ್ ಈಸ್ ಇನ್ಕ್ರೀಸಸ್. ಇಲ್ಲಿ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಈಸ್ ಡಿಕ್ರೀಸಸ್.
ಇಲ್ಲಿ ಸರ್ಕ್ಯೂಟ್ ಸಿಂಬಲ್ ಬೇಕಾದರೂ ಬರ್ಕೊಬೋದು. ಸರ್ಕ್ಯೂಟ್ ಸಿಂಬಲ್ಲು ಸಿಂಪಲ್ಲಾಗಿ R1 R2 I V1 V2 ಸಮ್ಮರಿ ಟೋಟಲ್ ಸಮ್ಮರಿ ಬಂದೋಯ್ತು. ಡೆರವೇಷನ್ ಮಾಡಬೇಕಾದ್ರೆ ಇದೊಂಚೂರು ಟೇಬಲ್ ಮನಸ್ಸಲ್ಲಿ ಇತ್ತು ಅಂದರೆ ನಿಮಗೆ ಬಂದೋಯ್ತು ಡೆರವೇಷನ್. ಇಲ್ಲೇ ಈ ರೀತಿ ಎಫೆಕ್ಟಿವ್ ರೆಸಿಸ್ಟೆನ್ಸ್ಗೆ ಇರ್ತಕ್ಕಂಥ ಒಂದು ಕಾನ್ಸೆಪ್ಟು ಈ ರೀತಿ. ಇದು R1 ಇದು R2. ಇಲ್ಲಿ ಬ್ರಾಂಚ್ ಕರೆಂಟ್ ಆಗುತ್ತೆ I1, ಇದು I2, ಇಲ್ಲಿ I ಆಗುತ್ತೆ. ಪೊಟೆನ್ಷಿಯಲ್ ಡಿಫರೆನ್ಸ್ ರಿಮೈನ್ಸ್ ಕಾನ್ಸ್ಟೆಂಟ್. ಇದು ಜಸ್ಟಿಫಿಕೇನು ಯಾವುದಕ್ಕೆ ಡಿಫರೆನ್ಸ್ ಬಿಟ್ವೀನ್ ಸೀರೀಸ್ ಆ್ಯಂಡ್ ಪ್ಯಾರಲಲ್ ಕಾಂಬಿನೇಷನ್ ಅಂದಾಗ ಈ ರೀತಿ ಡಿರೈವ್ ಮಾಡಬೇಕು. ನೆಕ್ಸ್ಟ್ ಕಾನ್ಸೆಪ್ಟ್ ಒಂದು ಐಡಿಯಾ ಇಂಟ್ರೊಡಕ್ಷನ್ ಕಾನ್ಸೆಪ್ಟು. ಇದರಲ್ಲೇ ಸೀರೀಸು ಮತ್ತು ಪ್ಯಾರಲಲ್ ಕಾಂಬಿನೇಷನ್ ರೆಜಿಸ್ಟರ್ಗೆ ಹೆಂಗೆ ಯಾವ ರೀತಿ ಡೀಲ್ ಮಾಡಿವೋ ಅದೇ ಥರ ಇಲ್ಲಿ ಸೆಲ್ ಅಂತ ಬರುತ್ತೆ. CELL ಸೆಲ್. ಏನು ಸೆಲ್ ಅಂದರೆ ಇವತ್ತು ಸ್ವಲ್ಪ ಕಾನ್ಸೆಪ್ಟ್ ಹೇಳ್ತೀನಿ ನೋಡಿ. ಈ 3 ಐಡಿಯಾಗಳನ್ನ ತಿಳ್ಕೊಬೇಕಿಲ್ಲಿ. ಏನು? ನಂಬರ್ 1 ಸೆಲ್ ಅಂದರೆ ಏನು, ನಂಬರ್ 2 EMF ಎಲೆಕ್ಟ್ರೋಮೋಟಿವ್ ಫೋರ್ಸ್ ಅಂತ, TPD ಅಂತ. TPD ಅಂದರೆ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ. ನೆಕ್ಸ್ಟು ಇಂಟರ್ನಲ್ ರೆಸಿಸ್ಟೆನ್ಸ್. ಇದಕ್ಕೆ ಸೆಲ್ಲಿಗೆ ನೀವು ಸರ್ಕ್ಯೂಟ್ ಸಿಂಬಲ್ ಬರೆಯೋದು ಬಂದರೆ ಈ ರೀತಿ ಇರುತ್ತೆ. ಇದಕ್ಕೆ ಇರ್ತಕ್ಕಂಥ ಸರ್ಕ್ಯೂಟ್ ಸಿಂಬಲ್ ಇದು ಪಾಸಿಟಿವ್, ಇದು ನೆಗೆಟಿವ್ ಹೇಳಿದ್ದೀನಿ. EMFಗೆ ಯೂಸ್ಯಲಾಗಿ E ಅಂತ ತಗೊಂತೀವಿ, TPDಗೆ V ಅಂತ ತಗೊಂತೀವಿ, ಇಂಟರ್ನಲ್ ರೆಸಿಸ್ಟೆನ್ಸ್ಗೆ ಸ್ಮಾಲ್ r ಮನಸ್ಸಲ್ಲಿರಲಿ. ಕ್ಯಾಪಿಟಲ್ R ಅಂದರೆ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್. ಇಲ್ಲಿ ಸೆಲ್ ಅಂದ್ರೆ ಏನು ಅಂದರೆ ನೋಡಿ, ಕನ್ಸಿಡರ್ an electrolytic solution is enclosed in a beaker. ಒಂದು ಬೀಕರ್ ಒಳಗಡೆ ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ ಅಂದರೆ H+Cl ಈ ರೀತಿ ಆ್ಯಸಿಡು ಬೇಸ್ ಇರತಕ್ಕಂಥ HCl, NaCl, ಜಿಂಕ್ ಸಲ್ಫೇಟು ಇವನ್ನೆಲ್ಲ ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ ಅಂತ ಕರಿತೀವಿ. ಇದಕ್ಕೆ ಒಂದು ಎಲೆಕ್ಟ್ರೋಡ್ನ ಡಿಪ್ ಮಾಡ್ತೀವಿ. ಇದು ಪಾಸಿಟಿವ್ ಎಲೆಕ್ಟ್ರೋಡ್, ಪಾಸಿಟಿವ್ ಟರ್ಮಿನಲ್ ಇರ್ತಕ್ಕಂಥದ್ದು ಇದು ಪಾಸಿಟಿವ್ ಎಲೆಕ್ಟ್ರೋಡ್. ಇದು ನೆಗೆಟಿವ್ ಎಲೆಕ್ಟ್ರೋಡ್, ನೆಗೆಟಿವ್ ಇರ್ತಕ್ಕಂಥ ಒಂದು ಕಾನ್ಸೆಪ್ಟ್, ಇದನ್ನ ನೆಗೆಟಿವ್ ಅಂತೀವಿ. ನಿಮ್ಮ ಲ್ಯಾಬ್ಗಳಲ್ಲಿ ಒಂದು ಸೆಲ್ನ ನಾವು ಪ್ರಿಪೇರ್ ಮಾಡ್ತೀವಿ, ಅದನ್ನು ಇಲ್ಲಿ ಪೋರಸ್ ಪಾರ್ಟ್ ಅಂತ ಪಾಸಿಟಿವ್ ತಾಂತೀವಿ, ಜಿಂಕ್ ರಾಡ್ ನೆಗೆಟಿವ್ ತಾಂತೀವಿ. ಇದಕ್ಕೆ ಒಂದು ಎಕ್ಸ್ಟರ್ನಲ್ ರೆಜಿಸ್ಟರ್ನ ಕನೆಕ್ಟ್ ಮಾಡ್ತೀವಿ. ಎಕ್ಸ್ಟರ್ನಲ್ ರೆಜಿಸ್ಟರ್ನ ಈ ರೀತಿ ಕನೆಕ್ಟ್ ಮಾಡ್ತೀವಿ. ಈ ಎಕ್ಸ್ಟರ್ನಲ್ ರೆಜಿಸ್ಟರೇ ನಾವು R ಅಂತ ಇಂಡಿಕೇಶನ್, ಇಲ್ಲಿ ಕರೆಂಟ್ ಫ್ಲೋ ಆಗುತ್ತೆ. ಇದನ್ನೇ ನಾವು ಸೆಲ್ ಅಂತ ಕರಿತೀವಿ. ಈ ಸೆಲ್ ಅಂದರೆ ಏನು ಡೆಫಿನಿಷನ್ ಅಂದರೆ, ಸೆಲ್ ಇಸ್ ಎ ಡಿವೈಸ್ ಯೂಸ್ಡ್ ಟು ಮೈಂಟೈನ್ ದ ಸ್ಟಡಿ ಕರೆಂಟ್. ಸೆಲ್ ಇಸ್ ಎ ಡಿವೈಸ್ ಯೂಸ್ಡ್ ಟು ಮೈಂಟೈನ್ ದ ಸ್ಟಡಿ ಕರೆಂಟ್. ಈ ರೀತಿ ಇವು ಎಲೆಕ್ಟ್ರೋಡ್ಸ್. ಏನಿದು? ಎಲೆಕ್ಟ್ರೋಡ್ಸ್. ಇದೇನಿದು? ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್. ಇದು ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್, ಇದು ಕರೆಂಟ್, ಇದು ಬೀಕರ್. ಇದಕ್ಕೆ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಅಂದರೆ ಈಕ್ವಲೆಂಟ್ ಯಾವುದಕ್ಕೆ ಈಕ್ವಲ್ ಅಂದರೆ ಈ ರೀತಿ ಇರುತ್ತೆ. ಈ ರೀತಿ ನೋಡಿ, ಇದು ಓವರಾಲ್ ಕಾನ್ಸೆಪ್ಟ್ನ ಈ ರೀತಿ ಬರಿತೀವಿ. ಪಾಸಿಟಿವ್ ನೆಗೆಟಿವ್ ಬ್ಯಾಟ್ರಿ ಈ ರೀತಿ ಬರಿತೀವಿ. ಈ ರೀತಿ ಆರಾಮಾಗಿ ಪಾಸಿಟಿವಿಂದ ಯಾವತ್ತು ಕರೆಂಟು ಆರಿಜಿನೇಟ್ ಆಗುತ್ತೆ, ನೆಗೆಟಿವಲ್ಲಿ ಟರ್ಮಿನೇಟ್ ಆಗುತ್ತೆ. ಇದು ಎಕ್ಸ್ಟರ್ನಲ್ ರೆಸಿಸ್ಟೆನ್ಸು, ಇದರ ಪೊಟೆನ್ಷಿಯಲ್ ಡಿಫ್ರೆನ್ಸು V ಇರುತ್ತೆ, ಇಲ್ಲಿ EMF E ಇರುತ್ತೆ. ಇದು ಒಂದು ಸಿಂಪಲ್ ಸರ್ಕ್ಯೂಟ್ಗೆ ಇರ್ತಕ್ಕಂಥ ಸರ್ಕ್ಯೂಟ್ ಡಯಾಗ್ರಾಮು ವೆರಿ ಇಂಪಾರ್ಟೆಂಟ್. ಇದನ್ನು ನಾವು ಸರ್ಕ್ಯೂಟ್ ಡಯಾಗ್ರಾಮ್ ಅಂತ ಕರಿತೀವಿ. ಏನಂತ ಕರಿತೀವಿ? ಸರ್ಕ್ಯೂಟ್ ಡಯಾಗ್ರಾಮ್. ಈ ಬ್ಯಾಟ್ರಿಗೆ ಏನೇನಿರುತ್ತೆ? EMF ಇರುತ್ತೆ, ಇಂಟರ್ನಲ್ ರೆಸಿಸ್ಟೆನ್ಸ್ ಇರುತ್ತೆ, ಮಾರ್ಕ್ ಮಾಡ್ತೀವಿ. ಈಗ ಒಂದೊಂದೇ ಡೆಫಿನಿಷನ್ ಹೇಳ್ತೀನಿ ಇವತ್ತು. ಫಸ್ಟ್, ಸೆಲ್ ಅಂದರೆ ಎ ಡಿವೈಸ್ ಯೂಸ್ಡ್ ಟು ಮೈಂಟೈನ್ ದ ಸ್ಟಡಿ ಕರೆಂಟ್ ಈಸ್ ಕಾಲ್ಡ್ ಸೆಲ್ ಆರ್ ಬ್ಯಾಟ್ರಿ ಅಂತ ಕರಿತೀವಿ. ನಂಬರ್ ಆಫ್ ಸೆಲ್ನ ಕನೆಕ್ಟ್ ಮಾಡಿದ್ರೆ ಬ್ಯಾಟ್ರಿ ಆಗುತ್ತೆ ಅಷ್ಟೇ, ಸಿಂಪಲ್. EMF ಅಂದರೆ ಏನು ಅಂದರೆ ನೋಡಿ, ಈ ಸೆಲ್ಲಲ್ಲಿ ಒಂದು ಸ್ವಿಚ್ ಆನ್ ಸ್ವಿಚ್ ಆಫ್ ಮಾಡೋಕ್ಕೆ ಒಂದು ಸ್ವಿಚ್ ಇರುತ್ತೆ. ಈ ರೀತಿ ಇದನ್ನ ಸ್ವಿಚ್ ಅಂತ ಕರಿತೀವಿ. ಎಸ್,
ಇಲ್ಲಿ ನಾವು ಇ ಎಮ್ ಎಫ್ನ ಮೆಜರ್ ಮಾಡಬೇಕಾದ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ಪಾಸಿಟಿವ್ ಅಂಡ್ ನೆಗೆಟಿವ್ ಟರ್ಮಿನಲ್ ಆರ್ ಎಲೆಕ್ಟ್ರೋಡ್ ವೆನ್ ಸರ್ಕ್ಯೂಟ್ ಈಸ್ ಓಪನ್, ಸ್ವಿಚ್ ಆಫ್ ಮಾಡಿ ಪಾಸಿಟಿವ್ ಟರ್ಮಿನಲ್ ನೆಗೆಟಿವ್ ಟರ್ಮಿನಲ್ಗೆ ಇರ್ತಕ್ಕಂಥ ಪೊಟೆನ್ಷಿಯಲ್ ಡಿಫರೆನ್ಸ್ನ ಮೆಜರ್ ಮಾಡಿದ್ರೆ ಅದನ್ನ ಇ ಎಮ್ ಎಫ್ ಅಂತ ಡಿಫೈನ್ ಮಾಡ್ತೀವಿ. ಜ್ಞಾಪಕದಲ್ಲಿ ಇಟ್ಕೊಬೇಕು. ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ಪಾಸಿಟಿವ್ ಅಂಡ್ ನೆಗೆಟಿವ್ ಎಲೆಕ್ಟ್ರೋಡ್ ವೆನ್ ಸರ್ಕ್ಯೂಟ್ ಈಸ್ ಓಪನ್, ನೋ ಕರೆಂಟ್ ಡ್ರಾನ್ ಇನ್ ದ ಸರ್ಕ್ಯೂಟ್ ಅಂತ ಜ್ಞಾಪಕದಲ್ಲಿ ಇಟ್ಕೊಬೇಕು. ವಾಟ್ ಈಸ್ ದ ಮೀನಿಂಗ್ ಆಫ್ ಇ ಎಮ್ ಎಫ್ ಅಂದರೆ potential difference between positive and negative electrode when no current drawn in the circuit is called electromotive force. It is indicated by SI unit in terms of volt measure ಮಾಡ್ತೀವಿ ಇದನ್ನ. ಡೆಫಿನಿಷನ್ ಆಫ್ ಯಾವುದು ಇ ಎಮ್ ಎಫ್ ಗೆ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ಪಾಸಿಟಿವ್ ಅಂಡ್ ನೆಗೆಟಿವ್ ಎಲೆಕ್ಟ್ರೋಡ್ ವೆನ್ ನೋ ಕರೆಂಟ್ ಡ್ರಾನ್ ಇನ್ ದ ಸರ್ಕ್ಯೂಟ್. ಅದರ ಸಿಂಪಲ್ ಕನ್ನಡದ ಸಮ್ಮರಿ ಏನಂದ್ರೆ ಇದು ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ಪಾಸಿಟಿವ್ ಮತ್ತು ನೆಗೆಟಿವ್ ಎಲೆಕ್ಟ್ರೋಡ್ ಇರುತ್ತೆ, ಕರೆಂಟು ಸ್ವಿಚ್ ಆಫ್ ಆಗಿರಬೇಕು. ಇಟ್ ಈಸ್ ಇಂಡಿಕೇಟೆಡ್ ಬೈ ಇ. ಸಿಮಿಲರ್ಲಿ ಟಿ ಪಿ ಡಿ, it is also defined as potential difference between positive and negative electrode, current drawn in the circuit. ಸ್ವಿಚ್ ಆನ್ ಮಾಡಿ ಮೆಜರ್ ಮಾಡಿದ್ರೆ ಅದು ಟಿ ಪಿ ಡಿ ಆಗುತ್ತೆ. ಟಿ ಪಿ ಡಿ ಇಟ್ ಈಸ್ ಮೆಜರ್ಡ್ ಇನ್ ಟರ್ಮ್ಸ್ ಆಫ್ ವೋಲ್ಟ್. ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ ಏನು ಅನ್ನೋದು. ನೆಕ್ಸ್ಟ್ ಇಂಟರ್ನಲ್ ರೆಸಿಸ್ಟೆನ್ಸ್ ಅಂದರೆ ಅಪೋಸಿಷನ್ ಆಫರ್ಡ್ ಬೈ ದ ಫ್ಲೋ ಆಫ್ ಎಲೆಕ್ಟ್ರಾನ್ ಇನ್ ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್. ಇಟ್ ಈಸ್ ಕಾಲ್ಡ್ ಇಂಟರ್ನಲ್ ರೆಸಿಸ್ಟೆನ್ಸ್. ಇಟ್ ಈಸ್ ಇಂಡಿಕೇಟೆಡ್ ಬೈ ಸ್ಮಾಲ್ ಲೆಟರ್ ಆರ್ ಎಸ್ ಐ ಯೂನಿಟ್ ಓಮ್. ಇಷ್ಟು ಈ ಬೇಸಿಕ್ ಡೆಫಿನಿಷನ್ನು. ನೆಕ್ಸ್ಟ್ ಕ್ಲಾಸಲ್ಲಿ ಇದರ ಕರೆಂಟ್ ಎಕ್ಸ್ಪ್ರೆಷನ್ನು ಮತ್ತು ಮಿನಿಮಮ್ ಸಮ್ಮರಿನ ಹೇಳ್ತೀನಿ. ದಟ್ಸ್ ಆಲ್.